ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ಪಟ್ಟಣದ ಮುಖ್ಯ ರಸ್ತೆಗಳ ಮರು ಡಾಂಬರೀಕರಣಕ್ಕೆ ಚಾಲನೆ ನೀಡಿದ ಶ್ರವಣಬೆಳಗೊಳದ ವಿಧಾನಸಭಾ ಕ್ಷೇತ್ರದ ಶಾಸಕ CN ಬಾಲಕೃಷ್ಣ ಮಾತನಾಡಿದರು. ಪಟ್ಟಣದ ಮುಖಾನ್ ಸರ್ಕಲ್ನಿಂದ ಹೇಮಾವತಿ ಚಾನಲ್ವರೆಗೆ ರಸ್ತೆ ಡಾಂಬರೀಕರಣಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಶಾಸಕ CN ಬಾಲಕೃಷ್ಣ, ಪುರಸಭೆ ಅಧ್ಯಕ್ಷ ಮೋಹನ್, ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್, ಇಂಜಿನಿಯರ್ ರುಕ್ಮಿಣಿ, ಗುತ್ತಿಗೆದಾರರ ರಾಯಿಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಹಾಳಾಗುವಂಥ ಸನ್ನಿವೇಶಕ್ಕೆ ಬಿಟ್ಬಿಟ್ರೆ ರಸ್ತೆ ಪುನರ್ ನಿರ್ಮಾಣ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಗರ ವ್ಯಾಪ್ತಿಯಲ್ಲಿ ಹೆಚ್ಚು ವಾಹನಗಳ ಸಂಚಾರ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರಸ್ತೆಗೆ ಇವತ್ತು ಅವಕಾಶವನ್ನು ಮಾಡಿಕೊಟ್ಟು, ಜೊತೆಗೆ ಅಲ್ಲಿಂದ ಮಕಾನ್ ತನಕ ಏನು ಎಡ ಬಲದಲ್ಲಿ ಒಂದು ನಗರ ವ್ಯಾಪ್ತಿಯಲ್ಲಿ ಸಂಪರ್ಕಿಸ್ತಕ್ಕಂಥ ರಸ್ತೆಗಳಿದೆ, ಬೆಲ್ಮೌತ್ ಮಾಡಲಿಕ್ಕೂ ಕೂಡ ಇದರಲ್ಲಿ ಮಾಡುವಂಥದ್ದು. ಇದರಲ್ಲಿ IB ರೋಡು ಕೂಡ ಸೇರ್ತದೆ, ಇನ್ನೂರು ಮೀಟರ್ ಸೇರಿದೆ. ಒಂದು ಉತ್ತಮವಾಗಿ, ಏಕೆಂದರೆ ಸೀಸನ್ ಚೆನ್ನಾಗಿದೆ, ಬಿಸಿಲಿನ ಒಂದು ಪ್ರಮಾಣ ಹೆಚ್ಚಿರೋದ್ರಿಂದ ಡಾಂಬರ್ ರಸ್ತೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಸಮಯನೂ ಕೂಡ ಸರಿಯಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇದಲ್ಲದೆ 3054 ಒನ್ ಟೈಮ್ ಇಂಪ್ರೂವ್ಮೆಂಟಲ್ಲೂ ಕೂಡ ಒಂದು 15 ಕೋಟಿ ಹಣ ಮಂಜೂರಾತಿ ಮಾಡ್ತಿದ್ದಾರೆ. ಅದು ಆಯಾ ವ್ಯಾಪ್ತಿಯಲ್ಲಿ MDR ರೋಡು, ಅದು ರಾಜ್ಯ ಹೆದ್ದಾರಿ ರಸ್ತೆ, ಜೊತೆಗೆ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೂ ಕೂಡ ಅನುದಾನ ತರುವಂಥ ಪ್ರಯತ್ನ ಮಾಡಿದ್ದೀವಿ. ಈ ಬರುವ ಪ್ರಸಕ್ತ ಸಾಲಿನಲ್ಲೂ ಕೂಡ ಹೆಚ್ಚಿನ ಅನುದಾನಕ್ಕೆ ಕೋರಿಕೆಯನ್ನು ಸಲ್ಲಿಸಿದ್ದೀವಿ. ಇನ್ನೂ ಹೆಚ್ಚಿನ ಅನುದಾನವನ್ನು ತಂದು ಒಂದು ಪ್ರಯತ್ನ ಮಾಡ್ತೀವಿ. ಇದು ಹಾಸ್ಪಿಟ್ಲ್ ಹತ್ರದಿಂದ ಮಾರಿನಹಳ್ಳಿ ತನಕ 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಆ ಕಾಮಗಾರಿ ಪ್ರಾರಂಭ ಮಾಡಬೇಕಾಗಿದೆ, ಅದನ್ನು ಕೂಡ ಜರೂರಾಗಿ ಮಾಡಿಸುವಂಥದ್ದಕ್ಕೆ ಗಮನ ಹರಿಸ್ತೇವೆ. ಇವತ್ತು ನಮ್ಮ ಬೆಂಗಳೂರು ರಸ್ತೆಯಲ್ಲಿ ನಮ್ಮ ಅದೇನು ಕಬ್ರಸ್ತಾನ್ ಇದೆ, ಗದ್ದೆಬಿಂಡನಹಳ್ಳಿಗೆ ಹೋಗ್ತಕ್ಕಂಥ ರಸ್ತೆ 40 ವರ್ಷದಿಂದ ಆಗಿರಲಿಲ್ಲ. ಇವತ್ತು ನಮ್ಮ ಪುರಸಭೆಯ ಅನುದಾನದ ಅಡಿನಲ್ಲಿ ಅಲ್ಲಿ ನಮ್ಮ ಕಬ್ರಸ್ತಾನ್ ಏನಿದೆ, ಅಲ್ಲಿ UGD ಮತ್ತು ಗದ್ದೆಬಿಂಡನಹಳ್ಳಿಗೆ ಹೋಗ್ತಕ್ಕಂಥ ರಸ್ತೆ ಏನಿದೆ, ಕಾಮಗಾರಿನ ಇವತ್ತು ಪ್ರಾರಂಭವನ್ನು ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇದಲ್ಲದೆ ಪುರಸಭಾ ವ್ಯಾಪ್ತಿಯಲ್ಲಿ ಸುಮಾರು 4 ರಿಂದ 5 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳು ಇವತ್ತು ಪ್ರಗತಿನಲ್ಲಿದೆ. ಈ ಒಂದು ರೀತಿ ಪುರಸಭಾ ತೆರಿಗೆ ಅನುದಾನವನ್ನು ಆಧರಿಸಿ ಅದ್ರ ಜೊತೆಯಲ್ಲಿ ನಮ್ಮ ವಾಣಿಜ್ಯ ಸಂಕೀರ್ಣಕ್ಕೆ ಬಹುಶಃ ನನ್ನ ಪ್ರಕಾರ 1 ತಿಂಗಳಲ್ಲಿ ಬುದ್ಧಿ ಪೂಜೆ ಮಾಡುವಂಥ ಹಂತಕ್ಕೂ ಕೂಡ ತಂದಿದ್ದೇವೆ. ಈಗೆಲ್ಲ ಆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ಈ ಕಾಮಗಾರಿ ನಿರ್ವಿಘ್ನವಾಗಿ ಗುಣಮಟ್ಟದ ಕಾಮಗಾರಿಯಾಗಿ ನೆರವೇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ನಮಸ್ಕಾರ.